ಕನಕಶ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ. ಹೊಸಕೋಟೆಯಲ್ಲಿ ರಾಘವೇಂದ್ರ ಥಿಯೇಟರ್ ಹೊಸದಾಗಿ ಓಪನ್ ಆಗಿದ್ದು, ಆ ಒಂದು ಥಿಯೇಟರ್ನಲ್ಲಿ ಅತ್ಯುತ್ತಮವಾದಂಥ ಡಿಜಿಟಲ್ ಸೌಂಡ್ಸ್ ಮುಖಾಂತರ ಒಳ್ಳೆ ಸ್ಕ್ರೀನರಿ, ಡಿಜಿಟಲ್ ಸೌಂಡ್ಸ್ ಮತ್ತು ಅತ್ಯುತ್ತಮವಾದ ಸುಂದರ ಪರದೆ ಇರುತ್ತದೆ. ದಯವಿಟ್ಟು ಪ್ರೇಕ್ಷಕರು ತಪ್ಪದೆ ಬಂದು ನೋಡಬೇಕೆಂದು ನಮ್ಮಲ್ಲಿ ಕೋರುತ್ತಿದ್ದೇವೆ. ಆ ರೀತಿ ನಮ್ಮ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಭಾಳ ನಾವು ವಿನೂತನವಾಗಿ ಇವತ್ತು ನಮ್ಮ ರಾಜಕಾರಣಿಗಳು, ಚಲನಚಿತ್ರ ನಟರು ಜೊತೆಗೆ ಅಯೋಗ್ಯ 2 ಅಂತ ಒಂದು ಚಲನಚಿತ್ರ ನಟರು ಟೀಮು ಸತೀಶು ಮತ್ತು ಇನ್ನು ಅವರ ಸಹಪಾಠಿಗಳೆಲ್ಲ ಬಂದು ಭಾಳ ನೋಡಿ ಅವರಿಗೆ ಒಂದು 5 ನಿಮಿಷ ಏನಪ್ಪ ಇದು ಈ ಹೊಸಕೋಟೆಯಲ್ಲಿ ಈ ರೀತಿ ಮಾಡಿದ್ರಂದರೆ ನಾವು ನೋಡೋಕ್ಕೆ ಆಗ್ತಾ ಇಲ್ಲ, ಇದನ್ನು ಯಾರಿಗೆ ಫಸ್ಟ್ ಹೇಳ್ಬೇಕನ್ನೋದೇ ಗೊತ್ತಾಗ್ತಲ್ಲ ಅಂತ ಎಲ್ಲ ಮಾಡ್ಕೊಂಡು ಹೇಳ್ತಾರೆ. ಜೊತೆಗೆ ಇನ್ನು ಮುಂದೆ ಇದನ್ನು ನಾವು ದೊಡ್ಡ ದೊಡ್ಡ ಪಿಕ್ಚರ್ಗಳನ್ನೆಲ್ಲ ಹಾಕಿ ಬರುವಂಥ ಪ್ರೀಮಿಯರ್ ಶೋಸ್ನೆಲ್ಲ ನಾವು ಮಾಡಿ ಭಾಳ ಈ ಥಿಯೇಟರಲ್ಲೇ ಜನ ಏನೋ ಒಂದು ಸತಿ ಆದರೂ ನಾವು ಈ ಥಿಯೇಟರ್ನಲ್ಲಿ ಪಿಕ್ಚರ್ನ ನೋಡಬೇಕು ಅಂತ ನಾವು ಆ ರೀತಿ ನಾವು ಸರ್ವಿಸ್ ಕೊಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಈ ದಿನ ಅದೆಲ್ಲ ಮಾಧ್ಯಮ ಎಲ್ಲ ಬಂದು ನಮಗೆ ಬೆಳಗ್ಗಿಂತ ಭಾಳ ಸಹಕಾರ ಕೊಡ್ತಿರ್ತೀರ, ನಮಗೆಲ್ಲ ಬಂದಿರುವ ಇನ್ನು ಈ ಒಳ್ಳೆಯ ಚಿತ್ರಮಂದಿರಗಳಿಲ್ಲ ಬೇಕಾದ್ರೆ ಮುಂದೆ ಯಾರು ಬೇಕಾದ್ರೂ ಮಾಡಿ ನಾವು ಇದಕ್ಕೆ ಪ್ರೋತ್ಸಾಹ ಮಾಡ್ತೀವಿ ಅಂತ ಹೇಳ್ತಾ ಸಿನಿಮಾದಲ್ಲಿ ಥಿಯೇಟರ್ ಸಿನಿಮಾ ನೋಡಬೇಕು ಸರ್. ಈಗ ಸಿನಿಮಾ ಚಿತ್ರಮಂದಿರದ ಮ್ಯಾನೇಜಿಂಗ್ ಈ ದಿನ ಏನು ಇವತ್ತು ನಾವು ರಾಘವೇಂದ್ರ ಸಿನಿಮಾಸ್ ಇದೆ, ಇದು ನಮ್ಮ ಕನಸು ಒಂದು ರೀತಿ ಏನಂದರೆ ಮುಂಚೆ ನಾವು ಥಿಯೇಟ್ರ್ ಇತ್ತು, ತುಂಬ ರಾಘವೇಂದ್ರ ಚಿತ್ರಮಂದಿರದ ಮ್ಯಾನೇಜಿಂಗ್ ಈ ದಿನ ಏನು ಇವತ್ತು ನಾವು ರಾಘವೇಂದ್ರ ಸಿನಿಮಾಸ್ ಇದೆ, ಇದು ನಮ್ಮ ಕನಸು ಒಂದು ರೀತಿ ಏನಂದರೆ ಮುಂಚೆ ನಾವು ಥಿಯೇಟ್ರ್ ಇತ್ತು, ತುಂಬ ಹೆಸರುವಾಸಿ ಥಿಯೇಟ್ರು, ಜನಪ್ರಿಯ ಥಿಯೇಟ್ರು, ಜನಗಳ ಥಿಯೇಟ್ರು, ರಾಘವೇಂದ್ರ ಚಿತ್ರಮಂದಿರ ಜನಗಳ ಥಿಯೇಟ್ರು. ಮತ್ತು ಯಾವುದೇ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರು ನಮ್ಮ ಥಿಯೇಟ್ರ್ ಬಗ್ಗೆ ಎಲ್ಲ ಜನಗಳು ಆವಾಗ ಎಲ್ಲ ರೀಲ್ಸ್ ಮಾಡೋರು ಕೂಡ ಅವರ ಸ್ವಯಂ ಪ್ರೇವಾಗಿ ಎಲ್ಲರೂ ಪ್ರಮೋಷನ್ ಅಂದ್ಕೊಂಡು ಯಾರು ನಾವು ಪ್ರಮೋಷನ್ ₹1 ಕೊಟ್ಟು ಮಾಡಿಸಿಲ್ಲ. ಈಗ ನಾವು ಥಿಯೇಟ್ರ್ ಒಳಗಡೆ ರಿವ್ಯೂ ಕೂಡ ಮಾಡಿಲ್ಲ. ಅದಕ್ಕೆ ಪ್ರಮೋಷನ್ ಮಾಡೋರು ಒಳಗಡೆ ಬಂದು ಎಲ್ಲ ಮಾಡ್ಬೋದು. ಸೊ ಎಲ್ಲ ಸ್ವಯಂ ಪ್ರೇರಿತವಾಗಿ ಆಚೆ ಕಡೆಯಿಂದ ಹಿಡಿದು ಇಂಥ ಒಳ್ಳೆ ಥಿಯೇಟ್ರ್ ಬರ್ತಿದೆ ಅಂತೆಲ್ಲ ಬಂದು ನಮಗೆಲ್ಲ ನಿಂತು ಮಾಡಿ ಸರ್ ಮಾಡ್ತಾಯಿದ್ದೀರ, ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಪ್ರೆಸ್ ಅವರು ಅದೆಲ್ಲ ಬಂದಿರ್ತೀರ. ಈ ರಾಘವೇಂದ್ರ ಚಿತ್ರಮಂದಿರ ನಾವು ಏನಕ್ಕೆ ಕಟ್ಟಿದ್ದೀವಿ ಅಂದರೆ ಹೊಸಕೋಟೆಗೆ ಒಂದು ಹೆಮ್ಮೆ ತರಬೇಕು ಅನ್ನೋದು ಮೇನ್ ನಮಗೆ ಇಂಟೆನ್ಷನ್ ಇದೆ. ಯಾಕಂದರೆ ಹೊಸಕೋಟೆಯಲ್ಲಿ ಚಿತ್ರಮಂದಿರಗಳೇ ಇಲ್ಲ, ಚಿತ್ರಮಂದಿರ ಇರಲಿಲ್ಲ, ನಾವು ನಿಲ್ಲಿಸ್ಕೊಟ್ಟಿದ್ವಿ ಕೊರೋನಾ ಆದಮೇಲೆ ನಮಗೆ ಬಿಟ್ಟಿದ್ವಿ ಎಲ್ಲ ಸಿಗಲಿತ್ತು ಅಂತ. ಸೊ ಅದಾದ ಮೇಲೆ ನಾವು ಕಂಪ್ಲೀಟ್ ಸ್ಟಾಪ್ ಮಾಡಿದ್ವಿ. ಆದ ನಂತರನೂ ತಿರ್ಗಾ ರೆಡಿ ಮಾಡಿದ್ರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಜನಕ್ಕೂ ಇರಲಿಲ್ಲ. ಸೊ ಏನೋ ಹೊಸದಾಗಿ ಏನೋ ಮಾಡಬೇಕು, ಸಿಂಗಲ್ ಥಿಯೇಟ್ರ್ ಕಾನ್ಸೆಪ್ಟಲ್ಲಿ ಹೊಸದಾಗಿ ಏನೋ ಮಾಡಬೇಕು ಅನ್ನೋ ಇದರಿಂದ ನಾವು ಇವತ್ತು ಇಡೀ ಕರ್ನಾಟಕದಲ್ಲಿ ಕೆಲವು ಥಿಯೇಟ್ರ್ಗಳಲ್ಲಿ ಮಾತ್ರ ಇರುವಂಥ ಡಾಲ್ಬಿ ಅಟ್ಮಾಸ್ ಸಿಸ್ಟಮ್ ಆಗಿರ್ಬೋದು, ಇನ್ನೊಂದು 4K ಲೇಸರ್ ಹೊಸ ತಂತ್ರಜ್ಞಾನ ಅದು ಜಸ್ಟ್ ಅಪ್ಡೇಟ್ ಆಗಿರ್ಬೋದು, ಇದನ್ನು ಸಹ ಕೊಟ್ಟು ಯಾವುದೇ ಐಮ್ಯಾಕ್ಸ್ ಥಿಯೇಟ್ರ್ ಕಮ್ಮಿ ಇಲ್ದಿರೋ ನಾವು ಫ್ಲ್ಯಾಟ್ ಸ್ಕ್ರೀನ್ ಏನು ರೇಷಿಯೋಸ್ ಬರುತ್ತೋ ಅದನ್ನು ಸ್ಕ್ರೀನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಎಲ್ಲ ರಿವ್ಯೂಸ್ ನೋಡ್ಬೋದು. ಹಾಗೆ ಎಲ್ಲರೂ ಬುಕ್ ಮೈ ಶೋದು ಟಿಕೆಟ್ಸ್ ಯಾವಾಗ ಅಂತ ಕೇಳ್ತಾ ಇದ್ದೀವಿ. ಅದು ಸದ್ಯಕ್ಕೆ ನಮಗೆ ಸ್ವಲ್ಪ ಸರ್ವರ್ ಇಶ್ಯೂಸ್ ಇರೋದ್ರಿಂದ ನಮಗೆ ಹೊಸ ಇದರಿಂದ ನಮಗೆ ಸ್ವಲ್ಪ ತಡ ಆಗ್ತಿದೆ. ನಾಳೆಯಿಂದ ಪ್ಲೇ ಆಗೋ ಅಯೋಗ್ಯ 2 ಮತ್ತು ವಿಶ್ವನಾಥನ್ ಸನ್ಸ್ ಮತ್ತು DC
ಎಲ್ಲ ಪ್ಲೇ ಮಾಡ್ತಾ ಇದ್ದೀವಿ 15th August. ಸೊ ಎಲ್ಲರೂ ದಯವಿಟ್ಟು ಬಂದು ಈಗ ಇದು 2-3 ಡೇಸ್ ಕ್ಷಮೆ ಇರಲಿ ಎಲ್ಲ ಸಾರಿ ಫಾರ್ ಇನ್ಸಿಡೆನ್ಸ್ ಬಿಕಾಸ್ ಇದು ಎಲ್ಲ ನಾವು ಮಾಡ್ತಿರೋದು ಬಂದು ಟ್ರಯಲ್. ಮೇನ್ ರಿಲೀಸ್ ನಾವು ಯಾವುದೂ ಹೋಗಿಲ್ಲ ಬಿಕಾಸ್ ನಾವು ಇದು ಹೊಸದಾಗಿ ಮಾಡಿದ್ದೀವಿ. ಏನೇ ತೊಂದರೆ ಬಂದರೂ ಟೆಕ್ನಿಕಲ್ ಪ್ರಾಬ್ಲಮ್ ಬಂದರೂ ಇದನ್ನು ಸರಿಪಡಿಸೋಕ್ಕೆ ನಮಗೂ ಟೈಮ್ ಬೇಕು. ಯಾಕಂದರೆ ನಮಗೂ ಹೊಸದು, ಟೀಮ್ ಹೊಸದಿದೆ, ಮಾಡಿರೋ ಟೆಕ್ನಾಲಜಿ ಹೊಸದಿದೆ. ಇವಾಗ ಎಲ್ಲ ಟ್ರಯಲ್ ಮಾಡಿ 2-3 ಡೇಸ್ ಟ್ರಯಲ್ ಮಾಡಿ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋದ್ರ ಪ್ರಯತ್ನ ಇದೆ. ಸೊ ಯಾರೇ ರೀತಿ ಯಾರೇ ಬಂದ್ರೂ ನಿಮ್ಮ ಸಜೆಷನ್ಸ್ ಏನಿದೆ ಕೊಡಿ. ಕ್ಯಾಂಟೀನ್ ಏನು ಬಂದಿದ್ದೀರಾ, ನಾವು ಸದ್ಯಕ್ಕೆ ಯಾವುದೇ ರೀತಿ ಅಪ್ಡೇಟ್ ಮಾಡಿಲ್ಲ. ಮೆನ್ಯೂಸು ಲಿಮಿಟೆಡ್ ಮೆನ್ಯೂಸ್ ಇರುತ್ತೆ, ನಾರ್ಮಲ್ ಇರುತ್ತೆ. ನಿಮಗೆಲ್ಲನೂ ಬಂದು ರಿಲೀಸ್ ಪಿಕ್ಚರ್ಗೆ ಎಲ್ಲ ಖಂಡಿತ ನಿಮಗೆ ಮಲ್ಟಿಪ್ಲೆಕ್ಸ್ ಯಾವುದೇ ರೀತಿ ಮಲ್ಟಿಪ್ಲೆಕ್ಸ್ ಹೋಗೋ ಯೋಚನೆ ಕೂಡ ಮಾಡಬಾರ್ದು. ಆದರೆ ಇವೆಲ್ಲ ಇರ್ತೀವಿ, ಇದೆಲ್ಲ ಎಕನಾಮಿಕಲ್ ಇರುತ್ತೆ, ಮಿಡ್ಲ್ ಕ್ಲಾಸ್ ಪರವಾಗಿರುತ್ತೆ. ಯಾವುದೇ ರೀತಿ ಖರ್ಚು ಮಾಡಿರೋದಂಥ ಹೆವಿ ಅಮೌಂಟ್ ತೊಗೊಳೋದಿಲ್ಲ, ಚಾರ್ಜ್ ಮಾಡೋದು ಇಲ್ಲ. ನೀವೆಲ್ಲ ಬರ್ತೀರಾ, ನೋಡ್ತೀರಾ, ವಿಶ್ವಾಸಗಳು ಮಾಡ್ತೀವಿ. ಥ್ಯಾಂಕ್ ಯು ಟೀಮ್.